ಸ್ನೇಹಿತರೆ ನಮಸ್ಕಾರ. ನ್ಯೂಸ್ ಏಟೀನ್ ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬ್ಗೆ ಸ್ವಾಗತ. ನಾನು ಗಂಗಾಧರ್ ವಾಗಟ. ಪ್ರತಿನಿತ್ಯ ವಿಶೇಷವಾದಂತಹ ಸುದ್ದಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇರ್ತೇನೆ ಸ್ನೇಹಿತರೆ. ಬಹುತೇಕ ಒಂದು ಅವೇರ್ನೆಸ್ ಮೂಡಿಸುವಂಥದ್ದು ಮತ್ತು ಅಪರಾಧ ಪ್ರಕರಣಗಳ ವಿಚಾರವಾಗಿ ಮತ್ತು ಆ ಪ್ರಕರಣಗಳಲ್ಲಿ ಯಾವ ರೀತಿ ಒಂದು ಬೆಳವಣಿಗೆಗಳಾಗ್ತಾ ಇದೆ ಅನ್ನೋ ಒಂದು ಇಂಟ್ರೆಸ್ಟಿಂಗ್ ವಿಚಾರಗಳು ನಿಮಗೆ ಹೇಳ್ತಾ ಇರ್ತೇನೆ ಸ್ನೇಹಿತರೆ. ಇವತ್ತು ಕೂಡ ಇಡೀ ಬೆಂಗಳೂರನ್ನು ಬೆಚ್ಚಿ ಬೀಳಿಸಿದಂತಹ ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ATM ದರೋಡೆಯ ಕೇಸ್ ವಿಚಾರವಾಗಿ ಏನು ಡೆವಲಪ್ಮೆಂಟ್ ಆಗಿದೆ ಅನ್ನೋ ಬಗ್ಗೆ ನಿಮ್ಮ ಜೊತೆ ಮಾಹಿತಿ ಹಂಚಿಕೊಳ್ತಾ ಇದ್ದಾರೆ ಸ್ನೇಹಿತರೆ. ಅವತ್ತು ನವೆಂಬರ್ 19ನೇ ತಾರೀಕು ಮಧ್ಯಾಹ್ನದ ಸಮಯ ಡೈರಿ ಸರ್ಕಲಲ್ಲಿ ಏಕಾಏಕಿ ಸಿನಿಮೀಯ ರೀತಿಯಲ್ಲಿ ATMಗೆ ತುಂಬಬೇಕಾದಂಥ ಹಣವನ್ನು ATM ವಾಹನದ ಸಹಿತ 7.11 ಕೋಟಿ ಹಣವನ್ನು ಅವತ್ತು ದರೋಡೆ ಮಾಡಲಾಗಿತ್ತು. ಆ ಒಂದು ಪ್ರಕರಣ ಇಡೀ ಪೊಲೀಸರನ್ನ ಎಲ್ಲ ನಿದ್ದೆಗೆಡಿಸಿತ್ತು. ನಂತರ ಒಂದು ಟೀಮ್ಗಳನ್ನು ಮಾಡಿಕೊಂಡು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ಭಾಗಗಳಲ್ಲಿ ಆರೋಪಿಗಳನ್ನು ಬಂಧಿಸಿದರು. ಆದರೆ ಈ ಪ್ರಕರಣ ಆರೋಪಿಗಳನ್ನು ಬಂಧನ ಮಾಡಲಾಯಿತು. ಆಗ ಅವರು ಲಾಡ್ಜು ಮತ್ತು ಬೇರೆ ಖರ್ಚು ವೆಚ್ಚ ಅಂತೇಳಿ ಆ 7,11,00,000ದಲ್ಲಿ ಇವರು ಬಹುತೇಕವಾಗಿ 11 ಲಕ್ಷ ಹಣವನ್ನು ಇವರು ಸ್ವತಃ ಖರ್ಚು ಮಾಡಿಕೊಂಡಿದ್ರು. ಉಳಿದ ಹಣ ಏನಿತ್ತು ಅದನ್ನು ಇವರು ರಿಕವರಿ ಮಾಡಿದರು. ಆದರೆ ಆ ಟ್ರಂಕ್ಗಳ ಮೂಲಕವಾಗಿ ಆಂಧ್ರ ಪ್ರದೇಶದ ಗಲ್ಲಿಬ ಅವರ ಒಂದು ಊರುಗಳಲ್ಲಿ ಆರೋಪಿಗಳ ತಮ್ಮ ಊರಲ್ಲಿ ಬಚ್ಚಿಟ್ಟಿದ್ದಂಥದ್ದೆಲ್ಲ ಕೂಡ ಗೊತ್ತಾಗಿತ್ತು. ಆ ಟ್ರಂಕ್ ವಿಡಿಯೋಸ್ ಎಲ್ಲ ವೈರಲ್ ಆಗಿತ್ತು. ಇದು ಸಾಕಷ್ಟು ಅಂದರೆ ಅಲ್ಲಿದ್ದಂಥವ್ರು ಪ್ಲ್ಯಾನ್ ಮಾಡಿದ ರೀತಿ ಇಲ್ಲಿ ಬೆಂಗಳೂರಿನಲ್ಲೇ ಪೊಲೀಸರನ್ನು ಯಾಮಾರಿಸಿ ಇಲ್ಲಿಂದ ಬೈ ರೋಡ್ ವಾಹನ ಬೇರೆ ಬೇರೆ ವೆಹಿಕಲ್ಸನ್ನು ಚೇಂಜ್ ಮಾಡಿಕೊಂಡು ಹೋಗಿದಂಥ ರೀತಿ ಏನಿತ್ತು ಅದು ಆ ಒಂದು ಮಾಸ್ಟರ್ ಪ್ಲ್ಯಾನ್ ಯಾರ್ದಿರ್ಬೋದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಕೊನೆಗೆ ಆರೋಪಿ ಸಿಕ್ಕಿ ಬೀಳುವಂಥದ್ದು ಒಬ್ಬ ಠಾಣೆಯ ಕಾನ್ಸ್ಟೇಬಲ್ ಜೊತೆಯಲ್ಲಿ ಅಲ್ಲಿ ಕೆಲಸ ಮಾಡ್ತಾ CMS ಕಂಪನಿ ಅಂದರೆ ATMಗಳಿಗೆ ಹಣ ತುಂಬಂಥ CMS ಇನ್ಫೋ ಕಂಪನಿ ಇನ್ಸ್ಟಾ ಕಂಪನಿ ಏನಿದೆ ಆ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಂಥ ಎಂಪ್ಲಾಯ್ ಸೇರಿಕೊಂಡು ಆರೋಪಿಗಳು ಈ ರೀತಿ ಕೃತ್ಯವನ್ನು ಮಾಡಿದರು. ಅರೆಸ್ಟ್ ಆಡಿದ್ದಾಯಿತು, 1300ಕ್ಕೂ ಹೆಚ್ಚು ಪೇಜ್ಗಳ ಚಾರ್ಜ್ ಶೀಟ್ ಮಾಡಿದ್ದು ಆಯಿತು. ಈಗೇನಪ್ಪ ಸ್ಪೆಷಲ್ ಅಂತಂತ ನೀವು ಕೇಳ್ಬೋದು. ಏನು ಸ್ಪೆಷಲ್ ಅಂತಂದರೆ ಈ ಒಂದು ಪ್ರಕರಣ ಆದಂಥ ಬಳಿಕ ಸುಮಾರು 6 ಕೋಟಿಗೂ ಹೆಚ್ಚು ಹಣ ಏನಿತ್ತು ರಿಕವರಿ ಮಾಡಿದಂಥ ಹಣ ಪೊಲೀಸ್ ಠಾಣೆಯಲ್ಲೇ ಇತ್ತು. ಯಾಕಂದರೆ ಆ ಕಾನೂನು ಪ್ರಕಾರವಾಗಿ ಏನು ಪ್ರೊಸೀಜರ್ಸ್ ಎಲ್ಲ ಏನು ಮಾಡಬೇಕಾಗಿತ್ತು ಅದು ಯಾವುದೂ ರೀತಿ ಆಗಿರಲಿಲ್ಲ. ಯಾಕಂದರೆ ಈ ಒಂದು ಹಣವನ್ನು ಕಾಯೋದೇ ಪೊಲೀಸರಿಗೆ ದೊಡ್ಡ ಸವಾಲಾಗಿತ್ತು. ಯಾಕಂದರೆ ಮಧ್ಯರಾತ್ರಿ ಸಮಯದಲ್ಲಿ ಇದ್ರ ಬಂದೋಬಸ್ತ 3ನೇ ಮಹಡಿಯಲ್ಲಿ ಆ ಒಂದು ಹಣವನ್ನು ಒಂದು ಲಾಕರ್ನಲ್ಲಿಟ್ಟು ಆ ಲಾಕರ್ನ ಅಮೌಂಟನ್ನು ಕಾಯೋಕ್ಕೆ ಹೆಚ್ಚುವರಿ ಪೊಲೀಸರನ್ನು ಅಲ್ಲಿ ಬಂದೋಬಸ್ತ್ಗೆ ನಿಯೋಜನೆ ಮಾಡಿಕೊಂಡು ರಾತ್ರಿ ಹಗಲು ಅಲ್ಲಿನ ಇನ್ಸ್ಪೆಕ್ಟರ್ಗೆ ಅದನ್ನು ಕಾಯೋದೇ ದೊಡ್ಡ ಸವಾಲಾಗಿತ್ತು. ಯಾಕಂತಂದರೆ ಇಷ್ಟು ದೊಡ್ಡ ಮಟ್ಟದ ಹಣವನ್ನು ಸ್ಟೇಷನ್ ಇರಿಸ್ಕೊಂಡು ಇರಪ್ಪ ಸ್ಟೇಷನ್ನೇ ಹೌದು ಮತ್ತು ಸಿಬ್ಬಂದಿಗಳು ಇರ್ತಾರೆ ಹೌದು, ಆದರೆ ಎಲ್ಲ ಒಂದು ಕಡೆ ಅದು ಸ್ಟೇಷನ್ಗೆ ಯಾರನ್ನು ಕರ್ಕೊಂಬಂದಾಗ ಸಸ್ಪೆಕ್ಟೆಡ್ ವ್ಯಕ್ತಿಗಳು ಅವರನ್ನು ನೋಡಿಕೊಂಡೇ ಇರೋದಕ್ಕಾಗೋದಿಲ್ಲ. ಮತ್ತು ರಾತ್ರಿ ಟೈಮಲ್ಲಿ ಯಾರು ಬರ್ತಾರೆ ಒಳಗಡೆ ಕಂಪ್ಲೇಂಟ್ ಕೊಡೋ ಟೈಮಲ್ಲಿ ಯಾರಾದರೂ ಪಟ್ಟಂತ ಮೇಲೆ ಹೋಗಿ ಬರೋದು ಇವೆಲ್ಲವೂ ಕೂಡ ಒಂದು ಅನುಮಾನ, ಒಂದು ಭಯ ಈ ರೀತಿ ಪೊಲೀಸರಿಗೆ ಕಾಡ್ತಾ ಇತ್ತು. ಹೇಗಾದರೂ ಮಾಡಿ ಪ್ರೊಸೀಜರ್ ಎಲ್ಲ ಬೇಗ ಮುಗಿಸಿ ಅವ್ರಿಗೆ ಹಣ ತಲುಪಿಸ್ಬಿಡೋಣ ಅಂತ ವಾರಸುದೂರವರೆಗೆ ಅನ್ನೋ ಡೀಟೇಲಿ ಅದು ಕಾನೂನು ಲೀಗಲ್ ಆಗಿ ಫೈಟ್ ಮಾಡೋವಂಥದ್ದು 2ನೇ ಸತ್ರ ನ್ಯಾಯಾಲಯದಲ್ಲಿ ಸಾಕಷ್ಟು ಒಂದು ಆ ಬಗ್ಗೆ ಚರ್ಚೆಗಳು ನಡೀತಾ ಇತ್ತು. ಮತ್ತು ಲೀಗಲ್ ಆಗಿ ಇವರು ಕೂಡ ಆ ಬಗ್ಗೆ ಲೀಗಲ್ ಆಗಿ ಎಲ್ಲ ಅಮೌಂಟ್ ರಿಟರ್ನ್ ಮಾಡೋ ಟೈಮ್ನಲ್ಲಿ ಆ ಬಗ್ಗೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ರು. ಕೊನೆಯದಾಗಿ ಈಗ ಕಂಪ್ಲೀಟ್ ಒಂದು ಲೀಗಲ್ ಏನಿದೆ ಅದೆಲ್ಲವೂ ಕೂಡ ಮುಕ್ತಾಯ ಹಂತಕ್ಕೆ ಬಂದಿರುವಂಥದ್ದು. ಇಷ್ಟು ದಿನಗಳವರೆಗೂ ನೆನೆಯೂ ಕೂಡ ಕೋರ್ಟಲ್ಲಿ ಎಂಕ್ವೈರಿ ವಿಚಾರಣೆ ಆಗಿರುವಂಥದ್ದು ಇನ್ನು ಬಹುತೇಕವಾಗಿ ಇನ್ನು ಇವತ್ತೇ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಇತ್ತು. ಆಗ ಈಗ ಮತ್ತೆ ಇವರೊಂದು ಪೊಲೀಸರ ಅಬ್ಜೆಕ್ಷನ್ ಏನು ಹಾಕ್ಕೊಂಡಿದ್ದಾರೆ, ಏನೋ ಸ್ವಲ್ಪ ಡಾಕ್ಯುಮೆಂಟ್ ಮತ್ತೆ ಪ್ರಾಬ್ಲಮ್ ಆಗಿದೆ. ಯಾಕಂದರೆ 7.11 ಕೋಟಿ ಹಣಕ್ಕೆ ಅವರು ಆ ದಾಖಲೆಗಳನ್ನು ಕೊಡಬೇಕು. ಈ ಹಣವನ್ನು ಎಲ್ಲಿ ಯಾವ್ಯಾವ ATMಗಳಿಂದ ಅಂದರೆ ಯಾವ ಬ್ಯಾಂಕ್ಗಳಿಂದ ಹಣ ಸಂಗ್ರಹ ಮಾಡಲಾಯಿತು, ಯಾವ ATMಗಳಿಗೆ ತುಂಬಿಸಲಾಯಿತು, ಈ ಹಣ ಮೂಲ ಅಂದರೆ ಫಿಕ್ಸೆಡ್ ಅಮೌಂಟಾ ಅಥವಾ ನೆಕ್ಸ್ಟ್ ಬಂದು ಯಾರಾದರೂ ಅಮೌಂಟನ್ನು ಡೆಪಾಸಿಟ್ ಮಾಡಿರುವಂಥದ್ದ. ಹೀಗಾಗಿ ಯಾರ್ಯಾರ ಹಣ ಯಾರ್ಯಾರು ಅಲ್ಲಿ ಡೆಪಾಸಿಟ್ ಮಾಡಿದ್ರು ಪ್ರತಿಯೊಬ್ಬರ ಡೀಟೇಲ್ಸನ್ನು ಅಲ್ಲಿ ಕೊಡಬೇಕಾಗುತ್ತೆ. ಹೀಗಾಗಿ ಆ ಒಂದು ಪ್ರೊಸೀಜರ್ ಸ್ವಲ್ಪ ತಾಂತ್ರಿಕ ಪ್ರಾಬ್ಲಮ್ಸ್ ಹಿನ್ನೆಲೆಯಲ್ಲಿ ಮತ್ತೆ ಅದು ಮುಂದಿನ ವಾರಕ್ಕೆ ಹೋಗಿರುವಂಥದ್ದು ವಿಚಾರಣೆ. ಬಹುತೇಕವಾಗಿ ಅವತ್ತಿನ ದಿನ ಅಂದರೆ ಮುಂದಿನ ವಿಚಾರಣೆ ಬಹುದು ಹಂತದಲ್ಲಿ ಬಹುತೇಕವಾಗಿ CMS ಆ ಒಂದು ಕಂಪನಿಗೆ ಈ ಒಂದು ಹಣವನ್ನು ಪೊಲೀಸರು ಕೂಡ ಹಿಂತಿರುಗಿಸೋಕೆ ಎಲ್ಲ ಒಂದು ಪ್ರಿಪರೇಷನ್ಸನ್ನು ಮಾಡ್ಕೊಂಡಿದ್ದಾರೆ. ಅಂದರೆ ಆ ಒಂದು ಆರೋಪಿಗಳ ಒಂದು ಆ್ಯಕ್ಟಿವಿಟೀಸ್ ಏನಿತ್ತು ಮತ್ತು ಅವರು ಅಮೌಂಟನ್ನು ದರೋಡೆ ಮಾಡಿ ತೆಗೆದುಕೊಂಡು ಹೋದಂತಹ ಪರಿ ಏನಿತ್ತು, ಆದರೆ ಪೊಲೀಸರ ಇನ್ವೆಸ್ಟಿಗೇಷನ್ ಯಾವ ಹಂತಕ್ಕೆ ಹೋಯಿತು ಇವೆಲ್ಲವೂ ಕೂಡ ನಿಮಗೆಲ್ಲರೂ ಕೊಡ್ತಿರುವಂಥದ್ದೇ. ಆದರೆ ಪೊಲೀಸರು ಈ ಏನೋ ಅರೆಸ್ಟ್ ಮಾಡಿದ್ದು ಆಯಿತು, ಅಮೌಂಟನ್ನು ಸೀಸ್ ಮಾಡಿದ್ದು ಆಯಿತು, ಆದರೆ ಅಮೌಂಟನ್ನು ತಲುಪಿಸೋದೇ ದೊಡ್ಡ ಪೊಲೀಸರಿಗೆ ಒಂದು ಸಮಸ್ಯೆ ಇತ್ತು. ಯಾಕಂದರೆ ಲೀಗಲ್ ಒಂದೊಂದು ರೂಪಾಯಿಗೂ ಕೂಡ ಅವರು ಅದನ್ನು ವೆರಿಫೈ ಮಾಡಿ ಯಾವ ಖಾತೆದಾರರಿಂದ ಎಷ್ಟು ಹಣ ಡೆಪಾಸಿಟ್ ಆಗಿದೆ
ಆ ಹಣ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇತ್ತು ಇವೆಲ್ಲವೂ ಕೂಡ ಮಾಹಿತಿಯನ್ನ ಬ್ಯಾಂಕ್ನವರು ಮತ್ತೆ ಅದು CMS ಆ ಕಂಪನಿಯವರು ಕೊಡಬೇಕಾಗುತ್ತೆ. ಹೀಗಾಗಿ CMS ಕಂಪನಿಯವರು ಒಂದು ಭದ್ರತಾ ವೈಫಲ್ಯದ ನಿಟ್ಟಿನಲ್ಲಿ ಅವರು ರೂಲ್ಸನ್ನು RBI ರೂಲ್ಸನ್ನು ಏನು ಫಾಲೋ ಮಾಡಬೇಕಾಗಿತ್ತು ಅದ್ಯಾವುದು ಕೂಡ ಮಾಡಿರಲಿಲ್ಲ. ಅವರಿಗೆ ಒಂದು ಗೈಡ್ಲೈನ್ಸ್ ಕೊಡುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಿತು. ಮತ್ತು RBIನ ಜೊತೆಯಲ್ಲಿ ಹಾಕ್ಕೊಂಡು ಮೀಟಿಂಗನ್ನು ಮಾಡಿ ಅವ್ರಿಗೆಲ್ಲರೂ ಕೂಡ ಯಾರು ATMಗಳಿಗೆ ಹಣವನ್ನು ತುಂಬುತ್ತಾರೆ ಅವ್ರಿಗೆಲ್ಲರೂ ಕೂಡ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಮಾಡಿದರು. ಅನಂತರ ಅವರು ಅದನ್ನು ತಿದ್ದುಕೊಳ್ಳುವಂಥ ಕೆಲಸವನ್ನು ಮಾಡಿದರು. ಇಲ್ಲೆಲ್ಲೋ ಒಂದು ಕಡೆ ಈಗ ಈ ಒಂದು ಹಣ ಏನಿತ್ತು ಇದನ್ನು ರಾತ್ರಿ ಆದರೆ ಅಲ್ಲಿ ಎಲ್ಲವೂ ಕೂಡ ಬ್ಯಾರಿಕೇಡ್ಗಳನ್ನು ಹಾಕಿ ಗೇಟನ್ನು ಹಾಕಿ ಅಲ್ಲಿ ಬಂದೋಬಸ್ತ ಒಂದು ಆ ಹಣ ಕಾಯೋದಕ್ಕೆ ಅಂತಲೇ ಅಲ್ಲಿ ಇಷ್ಟು 4-5 ಜನ ಸಿಬ್ಬಂದಿಗಳನ್ನು ಅಲ್ಲಿ ನಿಯೋಜನೆಯನ್ನು ಮಾಡಲಾಗಾಯಿತು. ಒಂದು ಅವರು ಡ್ಯೂಟಿಯ ಜೊತೆಯಲ್ಲಿ ಆ ಹಣವನ್ನು ಕಾಯುವಂಥದ್ದು ಸಹ ಅವ್ರಿಗೆ ಪ್ರತಿನಿತ್ಯದ ಒಂದು ಕರ್ತವ್ಯ ಆಗಿತ್ತು. ಈಗ ಸದ್ಯಕ್ಕೆ ಈಗ ಅದರಿಂದ ಮುಕ್ತಿ ಸಿಗುವಂಥ ಒಂದು ಹಂತಕ್ಕೆ ಆ ಒಂದು ಸಮಯಕ್ಕೆ ಈಗ ಅವರು ಬಂದಿರುವಂಥದ್ದು. ಈಗ ಬಹುತೇಕ ಮುಂದಿನ ವಾರದಲ್ಲಿ ಹಣ ಅವರಿಗೆ ರಿಟರ್ನ್ ಆಗುವಂಥ ಸಾಧ್ಯತೆ ಇರುವಂಥದ್ದು ಸ್ನೇಹಿತರೆ. ಈ ಮುಟ್ಟಿನಲ್ಲಿ CMS ಫಂಡ್ ಅಂದರೆ CMS ಕಂಪನಿಯವರ ಒಂದು ನಿರ್ಲಕ್ಷ್ಯತನ ಏನಿತ್ತು ಆ ಬಗ್ಗೆ ಪೊಲೀಸರು ಬಿಸಿ ಮುಟ್ಟಿಸುವಂಥ ಕೆಲಸ ಮಾಡಿದ್ದಾರೆ. ಜೊತೆಯಲ್ಲಿ ಕೆಲವರು ಯಾರು ಬೇಗ ಇದರಲ್ಲಿ ಹಣ ಸಂಪಾದನೆ ಮಾಡ್ಬೋದು, ಬೇಗ ಹೋದರೆ ಯಾರು ನಮಗೆ ಸಿಕ್ಕಾಕೊಳ್ಳೋದಿಲ್ಲ ಅಂತೇಳಿ ನಾವು ರಂಗೋಲಿ ಕೆಳಗಡೆ ತೂಡಿದ್ರೆ ಯಾರು ಪೊಲೀಸರು ಚಾಪೆ ಕೆಳಗಡೆ ದೂರ್ತಾರೆ ಅನ್ನೋದಕ್ಕೆ ಈ ಒಂದು ಪ್ರಕರಣ ಸಾಕ್ಷಿ. ಯಾಕಂದರೆ ಆಂಧ್ರದವರೆಗೂ ಕೂಡ ಬೆನ್ನಟ್ಟಿ ಆರೋಪಿಗಳನ್ನು ಬಂಧಿಸುವಂಥ ಕೆಲಸವನ್ನು ಬೆಂಗಳೂರು ಪೊಲೀಸ್ ಇಲಾಖೆ ಮಾಡಿತ್ತು. ಜೊತೆಗೆ ಈ ಒಂದು ರಾಬರಿ ಏನಿತ್ತು ಬೆಂಗಳೂರಲ್ಲಿ ಆಗಾಗ ಪದೇ ಈ ಥರ ಘಟನೆಗಳು ನಡೀತಾ ಇತ್ತು. ಆದರೆ ಈ ರಾಬರಿ ಏನಿತ್ತು ಹಾಡು ಹೋಗಲೇ ಅಲ್ಲಿ IT ಮತ್ತು CBI ಅಧಿಕಾರಿಗಳಂತೇಳಿ ಬೆದರಿಸಿ ಅವರನ್ನು ಅಲ್ಲಿ ಕರ್ಕೊಂಡು ಹೋಗುವಂಥದ್ದು. ಆನಂತರ ಅಲ್ಲಿ ಆ ಕಂಪ್ನಿಯಲ್ಲಿ ಕೆಲಸ ಮಾಡಿದಂಥ ಸಿಬ್ಬಂದಿ ಏನಿದ್ದಾರೆ ಅವರ ನಿರ್ಲಕ್ಷ್ಯ, ಅಂದರೆ ಕಾರಲ್ಲ ಅವ್ರು ಎತ್ಕೊಂಡು ಹೋದರೂ ಸಹ ಪೊಲೀಸರಿಗೆ ಮಾಹಿತಿ ಕೊಡದೆ ಅವ್ರು ಬಂದು ಇಲ್ಲಿ ಊಟ ಮಾಡಿಕೊಂಡು ಆನಂತರ ಪೊಲೀಸ್ ಸ್ಟೇಷನ್ ಬರುವಂಥದ್ದು ಇವೆಲ್ಲವೂ ಕೂಡ ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗಿತ್ತು. ಆ ಬಗ್ಗೆ ಒಂದು ಕಡೆ ಈಗ ಆಲ್ರೆಡಿ ಚಾರ್ಜ್ ಶೀಟನ್ನು ಸಬ್ಮಿಟ್ ಮಾಡಲಾಗಿದೆ ಸ್ನೇಹಿತರೆ. ಈ ಒಂದು ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ News18 ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.